ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ತಿಲಕ್ ಮಾತಾಡ್ತಿದ್ದೀನಿ. ಇವತ್ತು ಕರ್ಮದ ಬಗ್ಗೆ ನಮ್ಮ ಜನ ಏನ್ ಹೇಳ್ತಾರೆ ಅವ್ರನ್ನೇ ಕೇಳುವ ಬನ್ನಿ. ಹೆಸರು ಹೇಮಂತ್ ಅಂತ. ಈ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳೋರಲ್ಲ, ಕರ್ಮ ರಿಟರ್ನ್ ಕಾಲಾಯ ತಸ್ಮಹೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಏನು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಅದು ನಿಜವಾಗ್ಲೂ ದೇವಾನ್ ದೇವತೆ ಮುಕ್ಕೋಟಿಗಳು ಹೇಳಿರೋದೆಲ್ಲ ನೂರಕ್ಕೂ ಸತ್ಯ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳಿದ್ದಾರೆ ಹಿರಿಕರು. ಹಾಗೇನೆ ದೇವಾನ್ ದೇವತೆಗಳು ಹೇಳಿರೋದು ಯಾವುದೂ ಸುಳ್ಳಾಗಲ್ಲ, ಎಲ್ಲ ನಿಜ ಆಗತ್ತೆ. ನಿಮ್ಗೆ ಸಣ್ಣ ಉದಾಹರಣೆಗಳು, ಕರ್ಮ ರಿಟರ್ನ್ಸ್ ಅನ್ನೋದಕ್ಕೆ ನಾನು ಉದಾಹರಣೆಗಳು ಕೊಡ್ತೀನಿ. ಇವತ್ತು ನಮ್ಮ ದೇಶದ ಪಕ್ಕ ಏನು ಪಾಕಿಸ್ತಾನ ಇದೆ ಅದು ನಿಮ್ಗೆ ಗೊತ್ತಾಗ್ತಾ ಇದೆ. ಇವತ್ತು ಕರ್ಮ ರಿಟರ್ನ್ಸ್ ಅನ್ನೋದಕ್ಕೆ ಅವ್ರಿಗೆ ತಿನ್ನೋದಕ್ಕೆ ಅನ್ನ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಜೀವನ ಮಾಡೋದಕ್ಕೆ ಅವ್ರಿಗೆ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಪಕ್ಕದಲ್ಲಿ ಬಾಂಬ್ ಹಾಕ್ತಾರೆ, ಯಾರು ಪಕ್ಕದಲ್ಲಿರೋರು ಶತ್ರುನೋ ಮಿತ್ರರೋ ಅನ್ನೋದು ನಮಗ್ ಗೊತ್ತಾಗ್ತಾ ಇಲ್ಲ. ಅದೇ ತರ ಇವತ್ತು ಬಾಂಗ್ಲಾದೇಶ ನಡೀತಾ ಇದೆ. ಅದೂನು ಪಾಕಿಸ್ತಾನ ಏನ್ ಇವತ್ತು ಪರಿಸ್ಥಿತಿಲಿದೆ ಅದೇ ತರ ಬಾಂಗ್ಲಾದೇಶ ಆಗುತ್ತೆ. ಹಂಗಾಗಿ ಕರ್ಮ ರಿಟರ್ನ್ಸ್ ಅನ್ನೋದಕ್ಕೆ ಇದು ನಮಗೆ ಸಣ್ಣ ಉದಾಹರಣೆ ಅಲ್ಲ, ದೊಡ್ಡ ಉದಾಹರಣೆ ಇದು. ಯಾವ್ದೋ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಆತರ ತುಂಬಾ ದೇಶಗಳಿದೆ. ನೆಕ್ಸ್ಟ್ ಬೇರೆ ನಿಮ್ಮ ಲೈಫಲ್ಲಿ ಯಾವ್ದಾದ್ರು ಸರ್ ಇಲ್ಲ, ನಮ್ಮ ಲೈಫಲ್ಲಿ ಕರ್ಮ ರಿಟರ್ನ್ಸ್ ಅನ್ನೋದು ಆತರ ಎಕ್ಸ್ಪೀರಿಯನ್ಸ್ ಇಲ್ಲ. ಯಾಕೆಂದ್ರೆ ಪಾಸಿಟಿವ್ ಏನ್ ಗೊತ್ತೇ, ನಾವು ಸಮಾಜ ಸೇವೆಯಲ್ಲಿ ಇದ್ದೀವಿ. ನಮ್ಗೆ ಸಮಾಜ ಸೇವೆಯಲ್ಲಿ ಇದ್ದಾಗ ನಮ್ಗೆ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅನ್ನೋದನ್ನ ನಾವು ತುಂಬಾ ನೋಡಿದೀವಿ ಲೈಫಲ್ಲಿ. ಚಿಕ್ಕ ವಯಸ್ಸೇ ಇರ್ಬೋದು, ಆದ್ರೂ ಎಲ್ಲಾನು ನೋಡಿದೀವಿ. ಸೊ ಹಂಗಾಗಿ ನಾವು ಈ ಚಿಕ್ಕ ವಯಸ್ಸಿಂದನೇ ದೇವ್ರ ಭಕ್ತಿ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಆತರ ಕರ್ಮಗಳನ್ನ ನಾವು ಹತ್ರಕ್ಕೆ ತಗೊಳಕ್ಕೆ ಯಾರು ಮಾಡ್ತಾ ಇದ್ರೆ ಅವ್ರಿಗೆ ಬುದ್ಧಿ ಹೇಳೋಂತ ಕೆಲಸನೂ ನಾವು ಮಾಡ್ತಾ ಇದೀವಿ ಸರ್. ಕರ್ಮ ರಿಟರ್ನ್ಸ್ ಆಗುತ್ತೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಸರ್. ಯಾಕೆಂದ್ರೆ ಮೊದ್ಲೇ ಹೇಳ್ತಾ ಇದ್ರು, ನೀವು ಮಾಡಿದ್ದು ನಿಮ್ಗೆ ಎಲ್ಲ ನಿಮ್ಮ ಮಕ್ಳಿಗೆ, ನಿಮ್ಮ ಮೊಮ್ಮಕ್ಳಿಗೆ ಅಂತ. ಈಗ ಆ ಜನರೇಷನ್ ಇಲ್ಲ ಸರ್. ನೀವು ಮಾಡಿದ್ದು ನಿಮ್ಗೇನೆ ಕರ್ಮ ರಿಟರ್ನ್ಸ್ ಅನ್ನೋದು ಇದೆ ಸರ್. ಅಷ್ಟು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಕರ್ಮ ರಿಟರ್ನ್ಸ್ಗೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ನಾನು ನಮ್ಮ ಹುಡುಗರು ನಮ್ಮ ಮನೆಯಲ್ಲಿ ಒಂದು ಪಾರಿವಾಳ ಅಕ್ಕಿ ಸಾಕ್ತಿದ್ವಿ. ಅಂದ್ರೆ ಆಗ ಸುಮಾರು ಒಂದು 4-5 ವರ್ಷದ ಹಿಂದೆ ಒಂದ್ ಜೊತೆ 400 ರೂಪಾಯಿ, 500 ರೂಪಾಯಿ, 1000, 1500 ಆ ತರ ಇತ್ತು ರೈಟು. ತಗೊಬಂದ್ ಸಾಕ್ಬೇಕಾದ್ರೆ ಸುಮಾರು ಸಾಕಿದ್ವಿ. ಅವ್ನು ತಂದು ಕೊಟ್ಟಿದ್ದ, ಬಟ್ ನಾನು ಅಮೌಂಟ್ ಕೊಟ್ಟಿರ್ಲಿಲ್ಲ ಅವನಿಗೆ. ಜೊತೆಲಿ ಸಾಕ್ಬೇಕಾದ್ರೆ ಅದು ಅಕ್ಕಿ ನನ್ನ ಜೊತೆಲಿ ಇತ್ತಲ್ಲ, ನನ್ನ ಮನೇಲೆ ಇತ್ತು. ಬಟ್ ಅದು ಜವಾಬ್ದಾರಿ ನಾನೇ ಆಗಿರ್ತೀನಿ. ಅದು ಮಾರೋದೇ ಆಗ್ಬೋದು, ನೀನೇ ಆಗ್ಬೋದು, ಅದನ್ನ ನಾನ್ ಸಾಕ್ತಿದ್ದೆ. ಅದು ಕಾಡಕ್ಕಿ ಜೊತೆಲಿ ಹೋಗ್ತು. ಬಟ್ ಅದನ್ನ ಅಮೌಂಟ್ ಇನ್ನೂ ಕೊಟ್ಟಿರ್ಲಿಲ್ಲ. ನಾನು ನಮ್ಮ ಅತ್ತೆ ಊರಲ್ಲಿ ಇದ್ದೆ. ಅವತ್ತೊಂದ್ ದಿನ ನನ್ನ ಹತ್ರ ಅಮೌಂಟ್ ಬರೀ ಕ್ಯಾಶ್ ಇತ್ತು, ಫೋನ್ ಪೇಲಿ ಅಮೌಂಟ್ ಇರ್ಲಿಲ್ಲ. ಅವನು ನನಗೆ ಪೇ ಮಾಡು ಅಂತ ಅಂದ್ಬಿಟ್ಟು ಕಾಲ್ ಮಾಡ್ದ. ನನ್ನ ಹತ್ರ ಕ್ಯಾಶ್ ಇದೆ, ನಾನು ಬಂದು ನಿನ್ಗೆ ಅಲ್ಲೇ ಕೊಡ್ತೀನಿ ಅಂತ ನಾನು ಅಂದೆ. ಅದಕ್ಕೆ ಅವನು, ಇಲ್ಲ ನನಗೆ ಅರ್ಜೆಂಟ್ ಐತೆ, ನನಗೆ ತಂದು ಕೊಡು, ನನಗೆ ಬೇಕು, ಫೋನ್ ಪೇ ಮಾಡಿಸು, ಯಾರ್ದೆಲ್ಲಾದ್ರೂ ಮಾಡಿಸು ಅಂತ ಅವ್ನು ಹೇಳ್ದ. ಅದಕ್ಕೆ ನಾನು ಹೇಳ್ತಿದೀನಿ, ತಂದು ಕೊಡ್ತೀನಿ ಇರು ಅಂತ ಹೇಳೋರು. ಇಲ್ಲ ನನಗೆ ಬೇಕು. ಅದೇ ಟೈಮಲ್ಲಿ ನಾನು ಅವ್ನು ಜಗಳಾಡಿದ್ವಿ, ಫ್ರೆಂಡ್ಶಿಪ್ ದೂರ ಆಯ್ತು. ಕರ್ಮ ಅನ್ನೋದು ಇದೇ ತರನೇ. ಈಗ ನಾನು ಅವನಿಗೆ ಬೈದು ಮಾಡದೆ, ಅವನು ನನಗೆ ಅದೇ ತರ ಮಾಡ್ದ. ಅದಾದ್ಮೇಲೆ ನಾನು ಒಂದು ಸ್ವಲ್ಪ ವರ್ಷ ಆದ್ಮೇಲೆ ನಾನು ಬಂದು ಒಂದು ಕಂಪ್ನಿಗೆ ಸೇರ್ಕೊಂಡೆ. ಕಂಪ್ನಿಲಿ ಇದೇ ತರ ನಾವು ಒಂದಷ್ಟು ಜನ ಫ್ರೆಂಡ್ಸ್ ಆದ್ವಿ. ಅವನು ನನಗೆ ಮಚ್ಚ ಈ ತರ ಐತೆ, ನಮ್ಮ ಹುಡುಗಿ ಎಲ್ಲೋ ಕರ್ಕೊ ಹೋಗ್ಬೇಕು, ನನ್ನ ಹತ್ರ ದುಡ್ಡು ಇಲ್ಲ, 1000 ಅಮೌಂಟ್ ಕೊಡು ಅಂತ ಅಂದ್ಬಿಟ್ಟು ಕೇಳ್ದ. ಅಲ್ಲೇ ಇಮಿಡಿಯೇಟ್ಲಿ 1000 ಅಮೌಂಟ್ ನಾ ಪೇ ಮಾಡಿದೆ, ಹೋಗ್ಲಿ ಅಂತ ಅಂದ್ಬಿಟ್ಟು. ಅವನು ಕೊಡ್ತಾನೆ ಅಂತಿದ್ರು. 1 ವಾರ ಆಯ್ತು, 1 ತಿಂಗಳಾಯ್ತು, 2 ತಿಂಗಳಾಯ್ತು. ಕೊನೆಗೆ ಲಾಸ್ಟ್ ಅಲ್ಲಿ ಕಂಪ್ನಿಯಿಂದ ಕೆಲ್ಸನೇ ಬಿಟ್ಟು ಹೋದ. ಅದು 100% ಸತ್ಯ. ನೀವ್ ಹೇಳಿದ್ರಲ್ಲ, ಅದೇ ಕರ್ಮ ರಿಟರ್ನ್ಸ್. ನಾವು ಈಗ ಏನೋ ಒಂದು ಆಕ್ಸಿಡೆಂಟ್ ಮಾಡಿರ್ತೀವಿ, ಅಥವಾ ಯಾರಿಗೋ ಒಬ್ರಿಗೆ ಇವತ್ತು 100 ರೂಪಾಯಿನೋ 200 ರೂಪಾಯಿನೋ ಮೋಸ ಮಾಡಿರ್ತೀವಿ. ಅದು ಯಾವುದೇ ಕಾರಣಕ್ಕೂ ಸಹ ನಾವು ಮೋಸ ಮಾಡಿ ಇವತ್ತೊಂದ್ ದಿನ ನೀವು ಖುಷಿಯಾಗಿರ್ಬೋದು ಲೈಫ್ ಅಲ್ಲಿ. ಆದ್ರೆ ನಿಮ್ಗೆ ಆ ಕರ್ಮ ರಿಟರ್ನ್ಸ್ ಅಂದಿದೆಯಲ್ಲ, 100 ಸಾವಿರ ಆಗುತ್ತೆ, 10,000 ಆಗುತ್ತೆ, 10,000 ಲಕ್ಷ ಆಗುತ್ತೆ. ಅದು ನಿಮ್ ಮಕ್ಳಿಗೆ ಆರೋಗ್ಯ ಕೆಡ್ಬೋದು, ಅಥವಾ ನಿಮ್ ಮನೆಯಲ್ಲಿ ಅಪ್ಪ ಅಮ್ಮಂಗೆ ಆರೋಗ್ಯ ಕೆಡ್ಬೋದು, ನಿಮ್ಗೆ ಮದುವೆ ಆಗಿದ್ರೆ ನಿನ್ನ ಹೆಂಡತಿಗೆ ಆರೋಗ್ಯ ಕೆಡ್ಬೋದು. ಅದು ಆ ತರ ರೀತಿಯಲ್ಲಿ ನಿಮ್ಗೆ ಯಾವ್ದೋ ಒಂದು ಕರ್ಮ ರಿಟರ್ನ್ಸ್ ಆಗುತ್ತೆ ಸರ್. ನೀವ್ ಹೇಳಿದ್ 100% ಸತ್ಯ. ಕರ್ಮ ರಿಟರ್ನ್ಸ್ ಅನ್ನೋದಕ್ಕೆ ಒಂದೇ ಉದಾಹರಣೆ ಇಲ್ಲ, 100 ಉದಾಹರಣೆ ಇರುತ್ತೆ. ನಾವ್ ಒಬ್ರಿಗೆ ಅನ್ಯಾಯ ಮಾಡಿದ್ರೆ ಆ ಕರ್ಮ ನಮ್ಗೆ ಯಾವತ್ತೂ ಬಿಡಲ್ಲ ಸರ್, ಬೆನ್ನಿಂದ ಎದ್ದೇ ಇರುತ್ತೆ. ಅದು ಈ ಅಕ್ಕ ತಂಗಿರ್ ಇರ್ಬೋದು, ಅಣ್ಣ ತಮ್ಮಂದಿರ್ ಇರ್ಬೋದು, ಅಕ್ಕ ತಮ್ಮ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಒಂದು ಲವರ್ಸ್ ಇರ್ಬೋದು ಸರ್. ನೀವು ಲವ್ ಮಾಡಿ ಒಬ್ಬ ಹುಡುಗಿಗೆ ಏನೋ ನೀವು ಸೋಕಿ ಮಾಡಿ ಬಿಟ್ಬಿಡ್ತೀನಿ ಅಂತಿರಲ್ಲ, ಹಂಗ್ ನಿನಗ್ ಮಕ್ಳಾಗುತ್ತೆ. ನಿನ್ನ ಮಕ್ಳಿಗಾದಾಗ ಆ ಕರ್ಮ ನಿಮ್ಗೆ ರಿಟರ್ನ್ ಕಾಯುತ್ತೆ ಸರ್. ಯಾಕೆಂದ್ರೆ ನನ್ಗೆ ಒಂದು ಉದಾಹರಣೆ ಆಗಿದೆ ಸರ್. ನನ್ನ ಫ್ಯಾಮಿಲಿನೇ, ನಮ್ಮಕ್ಕ, ನಾನು ನಮ್ಮ ಅಕ್ಕಂಗೆ ಯಾವತ್ತೂ ಮೋಸ ಮಾಡಿಲ್ಲ. ಇವತ್ತು ನಮ್ಮ ಅಪ್ಪ ಅಮ್ಮ ನನ್ನಿಂದ ದೂರ ಆಗಿದ್ದಾರೆ. ಏನಕ್ಕೆ ಅಂದ್ರೆ ನಮ್ಮಕ್ಕ ಅವಳ ಸ್ವಾರ್ಥಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮಂಗೆ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡಿ ಇವತ್ತು ನನ್ನ ದೂರ ಮಾಡಿ ಇವತ್ತು ಅವಳು ಲಾಭ ಪಡಿತಾ ಇದ್ದಾಳೆ.
ಲಾಭ ಪಡೀಲಿ. ನಮ್ಮ ಅಕ್ಕಂಗೆ ನಾನು ಯಾವತ್ತು ನಾನು ಇವತ್ತಿಗೂ ಅವ್ರಿಗೆ ಕೆಟ್ಟದ್ದು ಬಯಸಲ್ಲ, ಕೆಟ್ಟದಾಗ್ಲಿ ಅಂತ ನಾನು ಯೋಚನೆ ಮಾಡಲ್ಲ. ಆದ್ರೆ ಆ ಕರ್ಮ ಇದೆಯಲ್ಲ ಅವ್ರಿಗೂ ಅವ್ರ ಮಕ್ಳಿಗೆ ಬರುತ್ತೆ. ಆದ್ರೆ ಆ ಕರ್ಮ ನಾನು ತಡೆಯಕ್ಕೆ ನನ್ನ ಶಕ್ತಿ ಇಲ್ಲ. ನನ್ಗೆ ಅಕ್ಕ ಅನ್ನೋ ಪ್ರೀತಿ ಇದೆ, ನನ್ನ ರಕ್ತ ಹಂಚ್ಕೊ ಹುಟ್ಟಿದಾಳೆ ಅನ್ನೋ ಪ್ರೀತಿ ಇದೆ. ಆದ್ರೆ ನಮ್ಮ ಅಪ್ಪ ಅಮ್ಮನ್ಗೆ ಅವ್ರು ಮುಗ್ದ್ರು, ನಮ್ಮ ಅಪ್ಪ ಅಮ್ಮ ಮುಗ್ದ್ರು, ವಯಸ್ಸಾದಂತವ್ರು. ಅವ್ರಿಗೆ ಅವಳ ಬುದ್ಧಿನ ಮನೆ ಆಳದ ಕೆಲ್ಸಕ್ಕೆ ಯೂಸ್ ಮಾಡ್ಕೊಂಡು ನನ್ನನ್ನ ನಮ್ಮ ಅಮ್ಮ ಅಪ್ಪನ 4 ವರ್ಷದಿಂದ ದೂರ ಮಾಡಿದಾಳೆ. ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ಆದ್ರೆ ಏನ್ ತೊಂದ್ರೆ ಇಲ್ಲ. ಆದ್ರೆ ಅವಳಿಗೆ ಕರ್ಮ ಬಿಡಲ್ಲ ಸರ್. ಅದೇ ಕರ್ಮ ರಿಟರ್ನ್ಸ್ ಕಾಲ ತಸ್ಮೈ, ಅದಂತೂ ಸತ್ಯ ಸರ್. ಯಾಕೆಂದ್ರೆ ನಾನು ಇದನ್ನ ಹೇಳ್ಬಾರ್ದಾಗಿತ್ತು. ಏನು ನೀವು ಕರ್ಮ ರಿಟರ್ನ್ಸ್ ಅಂತ ಕೇಳಿದ್ರಲ್ಲ, ಅದಕ್ಕೆ ನಾನು ಉದಾಹರಣೆ ಕೊಡ್ತಾ ಇರೋದು ಸರ್. ಈಗ ಯಾಕೆಂದ್ರೆ ನಾನು ಅವಳಿಗೆ ಲೈಫಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ನೋಡಿದ್ದೇನೆ. ನನ್ನ ಏನು ಟೈಮ್ ಇದೆ, ನನ್ನ ಒಂದು ವಯಸ್ಸಿದೆ, ನನ್ನ ಫ್ಯಾಮಿಲಿಗೆ ಅಂತಾನೆ ನಾನು ದುಡ್ದಿರೋದು, ನನ್ನ ಫ್ಯಾಮಿಲಿಗೆ ಅಂತಾನೆ ನಾನು ಕೊಟ್ಟಿರೋದು. ಆದ್ರೆ ಅದು ಅವಳಿಗೂ ಗೊತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿಗೆ ಏನೋ ಒಂದು 3 ಕಾಸು ನಮ್ಮ ಅಪ್ಪ ಅಮ್ಮ ಕೊಡ್ತಾರೆ, 3 ಕಾಸು ಏನೋ ಚಿನ್ನ ಉಡ್ಬೇಕು ಕೊಡ್ತಾರೆ ಅನ್ಬಿಟ್ಟು ನನ್ನ ಮತ್ತೆ ನನ್ನ ಹೆಂಡತಿಗೆ ಇಲ್ಲವಾದ ಆರೋಪಗಳನ್ನ ಮಾಡಿ ನನ್ನನ್ನು ನಮ್ಮ ಹೆಂಡತಿನ ದೂರ ಮಾಡಿ, ಮೊಮ್ಮಕ್ಕಳನ್ನ ದೂರ ಮಾಡಿ ಇವತ್ತು ಅವಳು ಅವ್ರ ಜೊತೆ ನಾಟಕ ಆಡ್ತಾ ಇದ್ದಾಳೆ. ಅದು ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗತ್ತೆ. ಆ ಕರ್ಮ ರಿಟರ್ನ್ ಆಗತ್ತೆ. ಅದಕ್ಕೆ ಭಗವಂತ ನೋಡ್ಕೊತಾನೆ ಸರ್. ಅದನ್ನ ನಾನು ನಿಮ್ ಮುಂದೆ ಈ ಚಾನಲ್ ಮೂಲಕ ಅವಳಿಗೆ ತಿಳಿಸ್ತೀನಿ ಸರ್. ಯಾಕೆಂದ್ರೆ ನನ್ನ ಹತ್ರ ಅವಳು ಮಾತಾಡಿ ಯಾವುದೇ ತರ ಜಗಳ ಇಲ್ಲ. ಆದ್ರೆ ನನ್ನ ಹತ್ರ ಮಾತಾಡೋದು ಬಿಟ್ಲು ಅಂದ್ರೆ ಅಲ್ಲಿ ಬರೋ ಲಾಭಕ್ಕೋಸ್ಕರ. ನನ್ನ ಹತ್ರ ಮಾತಾಡಿದ್ರೆ ಅವಳ ವೀಕ್ನೆಸ್ ಗೊತ್ತಾಗತ್ತೆ. ನಮ್ಮಪ್ಪ ಅಮ್ಮ ನನ್ನ ಜೊತೆ ಮಾತಾಡಿದ್ರೆ ಅವಳ ವೀಕ್ನೆಸ್ ಗೊತ್ತಾಗತ್ತೆ. ಅದಕ್ಕೇನೆ ಅವಳು ನನ್ನ ಹತ್ರ ಮಾತಾಡಲ್ಲ. ನಮ್ಮ ಅಪ್ಪ ಅಮ್ಮನ ಮಾತಾಡ್ದಾಗ ಮಾಡಿದ್ಲು. ಆ ಕರ್ಮ ಅವಳು ತಿನ್ನತ್ತೆ ಸರ್. ಅರೆ ಕೆಟ್ಟದ್ ಭಾಗದಲ್ಲಿ ಬೇಡ. ಯಾವತ್ತಿದ್ರು ಅಣ್ಣ ತಮ್ಮ ಅನ್ನೋದು ಅವಳಿಗೆ ಗೊತ್ತಾಗ್ಬೇಕು. ಆ ಗೌರವ ಕೊಡ್ಬೇಕು, ಸಂಬಂಧಗಳಿಗೆ ಬೆಲೆ ಕೊಡ್ಬೇಕು. ಇವತ್ತಲ್ಲ ನಾಳೆ ನನ್ನ ತಮ್ಮ ಏನು ಅನ್ನೋದು ಗೊತ್ತಾಗುತ್ತೆ, ನನ್ನ ತಮ್ಮನ ಹೆಂಡತಿ ಏನು ಅನ್ನೋದು ಗೊತ್ತಾಗತ್ತೆ. ಅವತ್ತೊಂದಿನ ಅಷ್ಟೊತ್ತಿಗೆ ಕರ್ಮ ರಿಟರ್ನ್ಸ್ ಆಗಿರುತ್ತೆ. ಅವತ್ತು ನನ್ನ ಹತ್ರ ಬರ್ತಾರೆ. ಕರ್ಮ ಕಾಣದೇ ಇರ್ಬೋದು, ಬಟ್ ರಿಟರ್ನ್ಸ್ ಆಗೋದು 100% ಸರ್. ಕರ್ಮ ನಾನು ಹೇಳದ್ನಲ್ಲ ಸರ್, ಮಕ್ಕಳು ಮೊಮ್ಮಕ್ಕಳು ಅಂತ ಹೇಳ್ತಾ ಇದ್ರು. ಇವಾಗ ಹಂಗಿಲ್ಲ ಸರ್. ಇಮಿಡಿಯೇಟ್ಲಿ ಶಾರ್ಟ್ಲಿ ಕರ್ಮ ರಿಟರ್ನ್ಸ್ ಆಗೇ ಆಗತ್ತೆ. ಅದು ಕೆಟ್ಟದಾಗದ್ ಬೇಡ ನಮ್ಮ ಅಕ್ಕಂಗೆ, ಒಳ್ಳೇದಾಗ್ಲಿ ಅಂತಾನೆ ಯೋಚಿಸ್ತೀನಿ. ಆದ್ರೆ ತಮ್ಮನ್ನ ಬೆಲೆ ಗೊತ್ತಾಗ್ಲಿ, ತಮ್ಮನ್ನ. ಯಾಕೆಂದ್ರೆ ನಾವು ಮನೆತನ ಸಂಸಾರ ಅನ್ನೋದಕ್ಕೆ ಗೌರವ ಕೊಡೋರು. ನಮ್ಮ ಅಕ್ಕ ಆಳೋದ್ರೆ ನಾನೇ ನೋಡ್ಬೇಕು, ನನ್ನ ಮಕ್ಕನ ಫ್ಯಾಮಿಲಿ ಆಳೋದ್ರೆ ನಾನು ನೋಡ್ಬೇಕು. ಆದ್ರೆ ನಾನು ಹೇಳೋದು ಒಳ್ಳೇದನ್ನ. ಇದು ಕೆಟ್ಟದ್ದು ಅಂತ ಹೇಳ್ತೀನಿ, ಇದು ಕೆಟ್ಟದ್ ಮಾಡ್ತಾ ಇದೀಯಾ ಅಂತ ಹೇಳ್ತೀನಿ. ಆ ಕೆಟ್ಟದನ್ನ ನಾನು ಒಳ್ಳೇದು ಅಂತ ಹೇಳಿದಾಗ ಅವ್ರಿಗೆ ಏನಾಗುತ್ತೆ, ನಾನು ಒಳ್ಳೇದ್ ಹೇಳಿದಾಗ ಅವ್ರಿಗೆ ಕೈ ಅನ್ಸುತ್ತೆ. ನಾನು ಅವ್ರಿಗೆ ಮೋಸ ಮಾಡೋದಕ್ಕೆ ನಾನು ಸಪೋರ್ಟ್ ಮಾಡಿದಾಗ ಸಿಹಿ ಅನ್ಸುತ್ತೆ. ನಾನು ಯಾವತ್ತಿದ್ರು ನನ್ನ ಕೈನೇ ಹೇಳ್ತೀನಿ. ಆದ್ರೆ ಅದು ಸಿಹಿ ಆಗೋ ದಿನಕ್ಕೆ ಗೊತ್ತಾಗತ್ತೆ. ನನ್ನ ತಮ್ಮ ಸಿಹಿ ಹೇಳ್ದ ಅವತ್ತು ನನ್ನ ಕೈ ಅನ್ಕೊಂಡೆ. ಇವತ್ತು ನನ್ನ ಕರ್ಮ ರಿಟರ್ನ್ಸ್ ಆಗಿದೆ ಅಂತ ಬಂದಾಗ ನನ್ನ ತಮ್ಮನ ಬೆಲೆ ಅವ್ರಿಗೆ ಗೊತ್ತಾಗುತ್ತೆ ಸರ್. ನನ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ನ ನಿಮ್ಗೆ ಹೇಳ್ತಾ ಇರೋದು. ಅರ್ಥ ಆಯ್ತಾ ಸರ್? ನಾನು ಆಗಿರೋ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ಯಾಕೆಂದ್ರೆ ಯಾವುದೇ ಒಂದು ಮನೆಗಳಲ್ಲಿ ಈ ತರ ನಡೆದಿರುತ್ತೆ, ಸಂಸಾರಗಳ ನಡೆದಿರುತ್ತೆ. ಆದ್ರೆ ಯಾರು ಒಂದು ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿನೋ ಅಥವಾ 4 ಜನ ಜೊತೆ ಬರ್ತಿರ್ತಾರೆ, ಅವರು ಫ್ಯಾಮಿಲಿ ಬಗ್ಗೆ ಇರ್ಬೋದು, ಒಂದು ಮನೆತನದ ಬಗ್ಗೆ ಇರ್ಬೋದು ಯೋಚನೆ ಮಾಡ್ತಾ ಇರ್ತಾರೆ. ಅವ್ರು ಏನಕ್ಕೆ ಹೇಳ್ತಾರೆ ಅಂತ ತಿಳ್ಕೊಬೇಕು. ಅದನ್ನ ಹೇಳಿದ್ನ ಅವ್ರು ನೆಗೆಟಿವ್ ಅಂತ ತಿಳ್ಕೊಂಡು ಅವ್ರಿಗೆ ಗೂಬೆ ಕೂರಿಸಿ ಅವ್ರನ್ನೇ ಫ್ಯಾಮಿಲಿಯಿಂದ ದೂರ ಮಾಡಿದಾಗ ಆ ಕರ್ಮ ನಿನಗ್ ಬಿಡಲ್ಲ. ಅದು ಕರ್ಮ ರಿಟರ್ನ್ಸ್ 100ಕ್ಕೆ 100 ಆಗುತ್ತೆ ಸರ್. 100% ಆಗುತ್ತೆ. ಪರಮೇಶ್ ನರೇಂದ್ರ. ಈ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳೋರಲ್ಲ, ಕರ್ಮ ರಿಟರ್ನ್ಸ್ ಕಾಲಾಯ ತಸ್ಮೈ ಅಂತ. ಅದ್ರ ಬಗ್ಗೆ ನಿಮ್ಮ ಲೈಫ್ ಅಲ್ಲಿ ನಡೆದಿರೋದು ಎಕ್ಸ್ಪ್ಲೇನ್ ಏನಾದ್ರು ಮಾಡ್ಬೋದಾ? ಇದು ಖಂಡಿತ ಸತ್ಯವಾದ ಮಾತು. ಈ ನಾವು ಮಾಡಿರೋ ಪಾಪಾತ ಪುಣ್ಯ ನಮಗೆ ಫಲ ಇಲ್ಲೇ ಕೊಡುತ್ತೆ. ಓಕೆ, ನನ್ನ ಎಕ್ಸ್ಪೀರಿಯನ್ಸ್ ಕೇಳ್ಬೇಕು ಅಂತಂದ್ರೆ, ನಾನು 1977ರಲ್ಲಿ KGF ಬೆಮೆಲ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ನನಗೆ ಹಾಸ್ಟೆಲ್ ಇದ್ದೆ. ಮನೆಯಿಂದ ನಮ್ಮ ಅತ್ತೆ ಒಬ್ರು ಕಳ್ಸೋರು, ಏನೋ ಕ್ಯಾರಿಯರ್. ಅವರು ಕ್ಯಾರಿಯರ್ ಕಳ್ಸ್ಬೇಕಾದ್ರೆ ನನಗೆ ಕಡಿಮೆ ಆಗುತ್ತೆ ಅಂತೇಳಿ ಅವರು ತುಂಬಿ ಕಳ್ಸೋರು. ನನ್ಗೆ ಅಲ್ಲಿ ಫ್ಯಾಕ್ಟ್ರಿ ಅಷ್ಟು ತಿನ್ನಕ್ ಆಗ್ತಿರ್ಲಿಲ್ಲ. ದಿನ ವೇಸ್ಟ್ ಮಾಡ್ತಿದ್ದೆ. ನನಗೆ ಇಷ್ಟೊಂದು ಅನ್ನ ಸಿಗೋದೇ ಕಷ್ಟ, ನಾನು ಹಿಂಗ್ ವೇಸ್ಟ್ ಮಾಡ್ತಿದ್ದೀನಲ್ಲ, ಹೆಂಗಪ್ಪ ಇದು ಅಂತ ನನಗೆ ಅಲ್ಲಿ ಕೆಲಸ ಬಿಟ್ಟು ಭದ್ರಾವತಿ ಬರೋ ಪರಿಸ್ಥಿತಿ ಬಂತು. ಭದ್ರಾವತಿಲಿ ಏನು ಸೌಲಭ್ಯ ಇರಲಿಲ್ಲ. ನಾನು ಬೆಳಗ್ಗೆ ಹೊರಟ್ರೆ ಸಾಯಂಕಾಲ ಬರೋವರೆಗೂ ಊಟ ಇರಲಿಲ್ಲ. ನನ್ಗೆ ಅನ್ಕೊಂಡ್ಬಿಟ್ಟೆ, ನನ್ನ ಕರ್ಮ ನಾನು ವೇಸ್ಟ್ ಮಾಡಿದ್ದು ನನಗಿಲ್ಲೇ ಪ್ರತಿಫಲ ಕೊಟ್ಬಿಡ್ತು ಅಂತೇಳಿ. ಅದು ನನ್ನ ಲೈಫಲ್ಲಿ ಆಗಿದ್ದ. ಆ ಥರ ಇನ್ಸಿಡೆಂಟ್ಗಳು ಸುಮಾರಾಗೋದು. ಹಾಗಾಗಿ ನನಗೆ ಒಂದು ಬಿಲೀಫ್ ಬಂತು,
ನಾವು ಮಾಡಿದ್ದು ಪಾಪ ಪುಣ್ಯ ನಮಗೆ ಕರ್ಮಫಲ ಇಲ್ಲೇ ಸಿಗುತ್ತೆ. ಈ ಜನ್ಮದಲ್ಲೇ ಸಿಗ್ತದೆ, ಸಿಗುತ್ತೆ. ಬೇರೆ ಜನ್ಮ ಅಂತ ಬೇರೆ ಜನ್ಮ, ಬೇಲಿನ ನರಕ ಇದೆಲ್ಲ ನಮಗೆ ನಂಬಿಕೆನೂ ಇಲ್ಲ, ಏನೂ ಇಲ್ಲ ಅದ್ರಲ್ಲಿ. ಅಥವಾ ಪಾಪ ಪುಣ್ಯ ನಮ್ ಕರ್ಮ ರಿಟರ್ನ್ಸ್ ಇನ್ ದಿಸ್ ಲೈಫ್ ಹಿಯರ್ ಓನ್ಲಿ. ಸರ್ ಇದ್ರ ಮೇಲೆ ನಮ್ಗೆ ಇವ್ರು ಹೇಳಿದ್ದು ಕರೆಕ್ಟ್ ಇದೆ. ಇವ್ರು ಹೇಳಿದ್ದು ಅದು ನಾನು ಅಷ್ಟೇ. ಅದಕ್ಕೆ ನಮಗೂ ಕಷ್ಟ ಆಯ್ತು, ತಿಂದೇ ಇಲ್ಲ, ಊಟಕ್ಕೆ ಎಲ್ಲ. ಈಗ ನಮ್ಮ ಮಕ್ಳಿಗೆ ಏನ್ ಹೇಳ್ತೀನಿ ಅಂದ್ರೆ, ಬಿಡಬೇಡಿ, ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊಳ್ಳಿ. ನೀವು ಅನ್ನೆಸೆಸರಿ ಹಾಕ್ಸ್ಕೊಳ್ಳೋದು. ನಮ್ಮ ಮದುವೆ ಮನೆಗೆ ಹೋದ್ರು ಅಷ್ಟೇ, ಏನೇನ್ ಬರ್ತಿದೆ ಪಕ್ಕ ನೋಡ್ತಾರೆ, ನಿಮ್ಗೆ ಇಷ್ಟ ಇದ್ರೆ ಹಾಕ್ಸ್ಕೊಳ್ಳಿ, ಇಲ್ಲ ಮುಂದೆ ಕಳಿಸ್ಬಿಡಿ. ನೀವು ಮಾತಾಡ್ತಾ ಇರೋದು ಅವ್ನು ಹಾಕೊಂಡು ಹೋಗೋದು, ಅರ್ಧಕ್ಕದ ವೇಸ್ಟ್ ಮಾಡೋದು, ಅದು ಮಾಡಬೇಡಿ. ನಾವು ಕಷ್ಟ ಪಟ್ಟಿರೋದು ಒಂದು ಪೈಸೆನೂ ಗೊತ್ತು ನಮ್ಗೆ, ಹಳ್ಳಿಯಿಂದ ಬಂದಿರೋ ಎಷ್ಟು ಕಷ್ಟಪಟ್ಟಿದೀವಿ ಅಂತ ನಾನು ಈಗಲೂ ಹುಡುಗರು ಹೇಳ್ತಿರ್ತೀನಿ. ಅದು ಫಾಲೋ ಮಾಡ್ತಾ ಇದ್ದಾರೆ. ಕೆಲವ್ರು ಮಾಡ್ಲಿಲ್ಲ, ಲೇಡೀಸ್ಗಳು ಫಾಲೋ ಮಾಡೋದು, ಮಾತಾಡ್ತಾ ಇರ್ತಾರೆ. ಅವರು ಮಾತಾಡ್ಬೇಕಾದ್ರೆ ಹಾಕೊಂಡು ಹೋಗ್ತಾನೆ, ಅವನು ಅರ್ಧಕ್ಕರ್ಧ ಬಿಟ್ಟು ಹೋಗ್ತಿರ್ತಾರೆ. ಒಂದು ತುತ್ತಿಗೆ ಎಷ್ಟು ಪರದಾಡ್ತಾರೆ ಅಂತ ಜನರು ಗೊತ್ತಿದೆ ಅಥವಾ ಕಷ್ಟಪಟ್ಟವ್ರಿಗೆ ಗೊತ್ತಿದೆ. ಸರ್ ನಿಮ್ಮ ಹೆಸರು? ವೀರಭದ್ರ ಅಂತ. ಈ ಮಹಾಭಾರತದಲ್ಲಿ ಈ ಕೃಷ್ಣ ಕರ್ಮದ ಬಗ್ಗೆ ಮಾತಾಡೋರಲ್ಲ, ಆದ್ರೆ ನಿಮ್ಮ ನಿಜವಾದ ಲೈಫ್ ಅಲ್ಲಿ ಯಾವ್ಯಾರು ನಡೆದೈತಿ ಇನ್ಸಿಡೆಂಟ್? ಬೇಜಾನ್ ನಡೆದಿದೆ, ಬೇಜಾನ್ ನಡೀತದೆ. ಒಳ್ಳೇದಕ್ಕೆ ಕಾಲನೇ ಇಲ್ಲ. ಧರ್ಮದ ಕಾಲದಲ್ಲಿ ಅವಾಗಿತ್ತು, ಈಗಂತೂ ಇಲ್ಲ. ಈಗ ಧರ್ಮ ಎಲ್ಲ ಹೋಗಿ ಮೂಲೆ ಹಚ್ಕೋಬಿಟ್ಟಿದೆ. ಧರ್ಮಕ್ಕೆ ಎಲ್ಲೂ ಕಾಲನೇ ಇಲ್ಲ, ಒಳ್ಳೆತನಕ್ಕೂ ಬೆಲೆ ಇಲ್ಲ, ಯಾರು ಒಂದು ಬೆಲೆನೂ ಕೊಡಲ್ಲ. ಅದೆಲ್ಲ ಹೋಗಿ ಸೇರ್ಕೊಬಿಟ್ಟಿದೆ. ಇನ್ನು ಬರ್ಬೇಕಂದ್ರೆ ಯುವಕರು ಒಳ್ಳೆತನದಿಂದ ಹೋದ್ರೆ ಅದು ಒಳ್ಳೆತನ ಬರ್ಬೋದು. ಅದೇ ತರ ಹೋದ್ರೆ ಇನ್ನ ಅದೇ ಪರಿಸ್ಥಿತಿಲೇ ಇರೋದು, ಬೇರೆ ಇನ್ನೇನು ಇಲ್ಲ. ಈಗ ಎಲ್ಲಿದೆ ಒಳ್ಳೆತನ? ಈಗ ಎಲ್ಲಿದೆ? ರಾಜಕಾರಣಿಗಳು ಒಳ್ಳೆತನ ಇಲ್ಲ, ಜನನೂ ಒಳ್ಳೆತನ ಇಲ್ಲ, ಪ್ರತಿಯೊಬ್ರು ಕೆಟ್ಟದಲ್ಲೇ ನಡೀತಾ ಇರೋದು. ಒಳ್ಳೆತನ ಹೋಗಿ ಹಚ್ಕೊಬಿಟ್ಟಿದಪ್ಪ, ಯಾವ್ದು ಇಲ್ಲ ಈಗ. ಎಲ್ಲಿದೆ ಒಳ್ಳೆತನ? ಧರ್ಮ ಇತ್ತು ಆವಾಗ, ರಾಮ ಲಕ್ಷ್ಮಣ ಕೃಷ್ಣನ್ ದ್ರೌಪದನ ಕಾಲದಲ್ಲಿ ನಡೀತಾ ಇತ್ತು. ಆ ತರದಲ್ಲಿ ಇಲ್ಲಿ ಇದೆ? ಎಲ್ಲಿದೆ ಈಗ? ಇಲ್ವಲ್ಲ. ನಿನ್ಗೆ ಗೊತ್ತಿದೆ, ನೋಡ್ತಾ ಇದ್ದೀತಾನೆ. ಯಾವ್ದಾದ್ರು ಒಂದಾದ್ರು ಇದೆಯಾ? ಇಲ್ಲ. ಗಾಡಿ ಹೋಯ್ತಾ ಇರೋನೆ ಚೆನ್ನಾಗ್ ಬರೋನ್ ಗುದ್ಬಿಟ್ಟು ನೀನೇ ಕಂಪ್ಲೇಂಟ್ ಕೊಡ್ತಾನೆ ಅಂತ ಅವನ ಮೇಲೆ ಕೇಸ್ ಮಾಡ್ತಾರೆ ಈಗ. ಬಟ್ ಅವನಿಗೆ ರಿಟರ್ನ್ ನೋಡಿದ್ದೆ ಅಂತ ಅವನ್ ಗೊತ್ತಿಲ್ಲ. ಇಲ್ಲೇ ನಡೆದಿ ಆತರ. ಒಬ್ಬ ಲೇಡೀಸ್ ಇಲ್ಲೇ ಕಾರಲ್ಲಿ ಹೊಡೆದ್ಬಿಟ್ಟು ಆ ಕಾರೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂತಲ್ಲ ಲೇಡೀಸ್, ಅಜ್ಜಿ. ಆ ಲೇಡೀಸ್ ಏಟ್ ಆಗಿದೆ, ನಾವು ಕೊಟ್ಟಿ ಯಾಕಮ್ಮ ಹಿಂಗ್ ಮಾಡ್ತೀನಿ ಅಂದ್ರೆ ಹಂಗಿಂಗಿಂದ್ಲು, ತಪ್ಪು ನಿಂದಮ್ಮ, ನೀನ್ ಹಂಗ್ ಮಾಡಕ್ ಹೋದ್ರೆ ನಾವೇ ಕಂಪ್ಲೇಂಟ್ ಕೊಡ್ತೀವಿ ಅಂದ್ರು. ಎಲ್ಲಿ ಧರ್ಮ ಎಲ್ಲ ಸೇರ್ಕೊಬಿಟ್ಟಿದೆ. ಧರ್ಮ ಅಂತ ಇದ್ದಿದ್ರೆ ಇನ್ನ ಒಳ್ಳೆತನ ಇರೋದು, ಒಳ್ಳೆ ಮಳೆ ಬೀಳೋದು, ಒಳ್ಳೆತನ ಆಗೋದು ಇಲ್ಲ. ಧರ್ಮ ಹೋಗಿ ಸೇರ್ಕೊಬಿಟ್ಟಿದೆ. ಕರ್ಮ ಮಾತ್ರ ಇನ್ನೆಲ್ಲ ಬರ್ತಾ ಇರೋದು ಕರ್ಮನೇ. ಆಯ್ತಾ? ಈಗ ಎಲ್ಲಿ ಧರ್ಮ ಅನ್ನೋದು ಮರೆ ಆಗ್ಬಿಟ್ಟಿದೆ. ಅದೇ ಹೇಳಿಲ್ಲ, ಹುಡುಗರು ಒಳ್ಳೆತನದಿಂದ ಹೋದ್ರೆ ಧರ್ಮನೇ. ಈ ಹುಡುಗರೇ ಒಳ್ಳೆತನ ಇಲ್ವಲ್ಲ, ಚಟಗಳೇ ಬೇರೆ ಬೇರೆ ಇರ್ತಾವಲ್ಲ. ಮೊಬೈಲ್ ಬಂದ್ಮೇಲೆ ಎಲ್ಲ ಕೆಟ್ಟ ಚಟನ ಕಲ್ತ್ಕೊಬಿಟ್ಟವ್ರಲ್ಲ. ಒಳ್ಳೇದಿದೆ, ಕೆಟ್ಟದಿದೆ, ಬಟ್ ನಾವ್ ನಡೆಯೋ ರೂಟು ಆ ತರದಲ್ಲಿದೆ. ಇನ್ನೇನಾದ್ರು ಇದೆಯಾ?